ಈಗ ನನ್ನ ಜೊತೆ ದಿ ಸಿಂಪಲ್ ಅಂಡ್ ಕ್ಯೂಟ್ ಡೈರೆಕ್ಟರ್ ಸಿಂಪಲ್ ಸೂರ್ಯ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್. ಎಲ್ಲರೂ ಯೂಶಲಿ ಸಿಂಪಲ್ ಡೈರೆಕ್ಟರ್ ಅಂತಾರೆ, ಕ್ಯೂಟ್ ಡೈರೆಕ್ಟರ್ ಅಂತ. ಬಿಕಾಸ್ ನಿಜವಾಗ್ಲೂ ನೀವು ತುಂಬಾ ಕ್ಯೂಟ್ ಇದ್ದೀರಾ. ಯಾಕಂದ್ರೆ ನಿಮ್ ಸ್ಮೈಲ್ ಏನೇ ಹೇಳಿದ್ರು ಬೇಡ ಅನ್ನೋದ್ರು ಎಷ್ಟು ಕ್ಯೂಟ್ ಆಗಿ ಸ್ಮೈಲ್ ಅಲ್ಲೇ ಹೇಳ್ಬಿಡ್ತೀರಾ. ಹೆಂಗೆ ನನಗೆ ಗೊತ್ತಿಲ್ಲ, ನಾನು ಇದು ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಥ್ಯಾಂಕ್ ಯು. ಸರ್, ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ. ನಿಮ್ ಟೈಟಲ್ ಅಲ್ಲಿ ಹಾಕ್ತಿರಲ್ಲ ರಚನಾ ವಚನ ಕಥನ ಕವನ ಅಂತ. ಈ ಹುಡುಗಿರೆಲ್ಲ ಯಾರ್ ಸರ್? ಅವರೆಲ್ಲ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಸ್. ಓಕೆ, ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೀಕ್ರೆಟ್ ಇಸ್ ರಿವೀಲ್ಡ್. ಎಲ್ಲರೂ ಕೇಳ್ತಾ ಇದ್ರು ಯಾರು ಅಂತ, ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್. ಇವಾಗ ಪ್ರೆಸೆಂಟ್ ಯಾರು? ಮದುವೆ ಆಗಿದೆ ಮೇಡಮ್. ಅಲ್ಲ, ಒಬ್ರು ಯಾರೋ ಹೇಳಿದ್ರು ಗರ್ಲ್ ಫ್ರೆಂಡ್ ವೈಫ್ ಡಿಫ್ರೆಂಟ್ ಅಂತ. ಅದಕ್ಕೆ ಇಲ್ಲ, ನಾನು ನನ್ನ ಲೈಫಲ್ಲಿ ಫಸ್ಟ್ ಲವ್ ಮಾಡಿದ ಹುಡುಗಿನೇ ಮದುವೆ ಆಗಿದ್ದೀನಿ. ಅದು ಕರ್ಮನ ಪುಣ್ಯನ ಗೊತ್ತಿಲ್ಲ. ಸೊ ನಿಮಗೆ ಸಾಂಗ್ಸ್, ಕನ್ನಡ ಸಾಂಗ್ಸ್ ಎಲ್ಲ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೊ ನಾನು ಮ್ಯೂಸಿಕ್ ಅಥವಾ ಒಂದು ಮಧ್ಯ ಲೈನ್ ಪ್ಲೇ ಮಾಡ್ತಾರೆ, ಅದು ಯಾವ ಸಾಂಗ್ ಅಂತ ನೀವು ಹೇಳ್ಬೇಕು. ಓಕೆ, ಈ ಸಂಜೆ ಗೋಧಿ ಬಣ್ಣ ಸಾಧನ ನಮ್ಮ ಪುಷ್ಕರ್ ಸರ್ ಪ್ರೊಡ್ಯೂಸ್ ಮಾಡಿದ ಫಸ್ಟ್ ಫಿಲಮ್. ನಾನು ಹಾಡಂಗಿದ್ದಿದ್ರೆ ನನ್ನ ಫಿಲಮ್ಗಳಲ್ಲೇ ಹಾಡ್ತಿದ್ದೆ. ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಮಾಡಲ್ಲ. ಸೊ ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿನ ಮಣಿ ಮಣಿ ಮಣಿಗೊಂದು ಎಲ್ಲದಕ್ಕೂ ಆನ್ಸರ್ ಹೇಳ್ತಿದಾರ. ಇದು ನಮ್ಮ ಸ್ಕೂಲಲ್ಲಿ ಒಂದು ಫೇವ್ರೆಟ್ ಇತ್ತು. ಇದು ನಿಮಗೆ ನೋಡ್ತಿರೋ ಫ್ಯಾನ್ಸ್ ಗೆ ಒಂದು ಇಮೋಜಿ ಡೆಡಿಕೇಟ್ ಮಾಡೋದಿದ್ರೆ ಏನ್ ಡೆಡಿಕೇಟ್ ಮಾಡ್ತೀರಾ? ಒಂದು ಇಮೋಜಿ. ಹೃದಯ ಕನ್ನಡಿಗ, ಹೃದಯ ಕನ್ನಡಿಗ.